ದಿನ ಅದ್ರನ್ನ ಮೋಹನ್ ಎಲ್ಲಿಗೆ ಹೋಗಿರ್ಬೇಕು ಏನು. ಅವ್ರ ಫೋನ್ ಸದಕ್ಕೂ ಸ್ವಿಚ್ ಆಫ್ ಆಗಿದೆ. ಅವ್ರ ಜೋಡಿ ಮಾತನಾಡದಿದ್ದರೆ ನನ್ಗಿಷ್ಟು ಬೇಜಾರಾಗುತ್ತೆ ಗೊತ್ತಾ. ಬಾ ಮೋಹನ ಬಾ, ನಿನಗಾಗಿ ನಿನ್ನ ರಾಣಿ ಕನಸು ಕಾಣುತ್ತಾ ನಿನ್ನ ದಾರಿಯನ್ನು ಕಾಯ್ತಾ ಇದ್ದಾಳೆ. ಐ ಲವ್ ಯು ಮೋಹನ್, ಐ ಲವ್ ಯು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವನ ಜ್ಯೋತಿ. ಗಗದಿ ಬರೆದ ಪ್ರೀತಿಯ ಮಧುರ, ಜಗ ಮುಳುಗಿ ಹೋದರು ನನಗೆ ಮಧುರ. ಯುಗಗದಿ ಬರೆದ ಪ್ರೀತಿಯ ಮಧುರ, ಜಗ ಮುಳುಗಿ ಹೋದರು ನನಗೆ ಮಧುರ. ದೇಹಗಳೆರಡು ಜೀವವು ಒಂದೇ, ದೇಹಗಳೆರಡು ಪ್ರೀತಿಸುವ ಭಯವೇಕೆ. ಲಾಲ 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 ರೀ ಮೇಡಮರ ಕೈ ಬಿಡ್ರಿ, ಅದೆಂತ ಕನಸು ಕಾಣಕತ್ತೀರಿ ಅಂತೀನಿ. ಸಾರಿ ರೀ, ನಾನು ನನ್ನ ರಾಜನ ಕನಸು ಕಾಣುತ್ತಿದ್ದೆ. ಎಂತ ಹುಚ್ಚು ಪ್ರೀತಿ ರೀ ನಿಮ್ದು. ಕೈ ಹಿಡಿದು ಕುಣಿದ್ ಯಾರು ಅಂತ ತಿಳಿಲ್ಲ ಅಂತ ಕನಸು ಕಂಡ್ರಿ ನೀವು. ಹೌದು ರೀ, ಅವ್ರಂದ್ರೆ ನನಗೆ ತುಂಬಾ ಪ್ರಾಣ. ಅವರು ಕನಸು ಕಾಣುತ್ತಿರುವಾಗ ನನಗೆ ಯಾರೂ ಲೆಕ್ಕಕ್ಕಿಲ್ಲ. ಅವರೇ ನನ್ನ ಕೈ ಹಿಡಿದು ಕುಣಿತಾ ಇದ್ದಾರೆ ಎಂದು ತಿಳಿದುಕೊಳ್ಳುತ್ತೀನಿ. ಹುಚ್ಚವ್ವ, ಈ ರೀತಿ ಕಂಡವರ ಕನಸು ಕಾಣ್ತಾ ಕಂಡವರ ಕೈ ಹಿಡಿದು ಕಾಮುಕರ ಕೈ ಸಿಕ್ಕ್ರ ನಿನ್ನ ಬದುಕ ಹಾಳಾಗಿ ಹೋಗ್ತೈತಿ. ನಿಮ್ಮ ಮಾತು ನಿಜ. ನನ್ನ ಮದುವೆ ಆಗೋ ಮಾರಯ್ಯ ಅಂದ್ರೆ ಬೇಗ ನನ್ನ ಕುರಳಿ ತಾಳಿ ಕಟ್ಟಿ ಕರೆದುಕೊಂಡು ಹೋಗಲಾರಿ, ಬರೀ ಅವ್ರ ಅಣ್ಣರ ಬಗ್ಗೆನೇ ಹೇಳುತ್ತಾನೆ. ಹೌದು, ಮತ್ತೆ ಅವ್ರ ಅಣ್ಣಂದಿರಿಗೆ ಹೇಳಿ ನಿನ್ನ ಮದುವೆ ಆಗ್ತಿರ್ಬಹುದು. ಮೀರಾ, ನೀನು ಇಲ್ಲಿ? ಮಹಾಪ್ರಭು, ಇಲ್ಲಿ ಮೀರಾ, ನೀನು ಬಂದು ಬಹಳ ಹೊತ್ತಾಯ್ತಾ? ಅಣ್ಣ, ನೀವು ಇಲ್ಲಿ? ಸ್ವಲ್ಪ ಕೆಲಸ ಇತ್ತು, ಹಾಗೆ ಬಂದಿದ್ದೆ. ಹಾಗೆ ಇವಳ್ಯಾರು? ಇವಳ ಹೆಸರು ಮೀರಾ ಅಂತನ್ನ, ಒಂದೇ ಕಾಲೇಜಿನಲ್ಲಿ ಓದಿದವರು. ಮೋಹನ್, ಇವರು ನಿನ್ನ ಅಣ್ಣನ? ಅಯ್ಯೋ,
ಯಾಕೆ ಮೀರಾ? ಮೋಹನ್ ಅದು ಏನಿಲ್ಲ ಮೋಹನ, ಈ ನಿನ್ನ ಮಹಾರಾಣಿ ಕನಸು ಕಾಣ್ತಾ ಕುಣಿತಾ ಇದ್ಲು, ಅಷ್ಟರಲ್ಲಿ ನಾನು ಬಂದೆ. ಅದೆಷ್ಟು ಹಚ್ಕೊಂಡಾಳು ನಿನ್ನ. ಇಷ್ಟು ಪ್ರೀತಿಸುವಂತಹ ಈ ಹುಡುಗಿ ಬಗ್ಗೆ ಸ್ವಲ್ಪನಾದರೂ ಹೇಳಿದೀಯಾ ನಮಗೆ ನೀನು? ನಿಮಗೆ ಹೇಗೆ ಹೇಳ್ಬೇಕಂದು ಭಯದಿಂದ ಸುಮ್ಮನಿದ್ದೆ. ಮೋಹನ, ಪ್ರೀತಿ ಮಾಡಿದ ಮೇಲೆ ಭಯ ಪಡಬಾರ್ದು. ನಿನ್ನ ಬಾಳ ಸಂಗಾತಿಯನ್ನ ನೀನು ಆಯ್ಕೆ ಮಾಡಿಕೊಂಡಿದ್ದು ತಪ್ಪೇನಿಲ್ಲ. ಆಯಿತು, ಮನೆಗೆ ಹೋಗಿ ನಾನು ಅಣ್ಣನೊಂದಿಗೆ ಮಾತನಾಡಿ ಮುಂದಿನ ತಿಂಗಳು ನಿನ್ನ ಮದುವೆಯ ವ್ಯವಸ್ಥೆ ಮಾಡ್ತೇನೆ. ನೋಡು ಮೋಹನ, ನೀನು ಸರಿಯಾಗಿ ಮಾತಾಡ್ಕೊಂಡು ಬಾ, ಸರಿಯಾ? ಓಕೆ. ಮೋಹನ್, ನೀವು ಮೋಸ ಆಗೋರಲ್ಲವೇ? ಯಾಕೆ ಮೀರಾ? ಮತ್ತೆ ನಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ಅಣ್ಣಂದರಿಗೆ ಏನು ಹೇಳಲ್ಲವಂತೆ? ತಿಳಿಸಬೇಕಂತ ಮಾಡಿದ್ದೆ ಮೀರಾ. 1 ವರ್ಷದಿಂದ ಆ ಪ್ರತಾಪ್ ಕೂಡ ನಮ್ಮ ಮಣಿತನಕ್ಕೆ ವಿದ್ಯೆಗೆ ಕಾಡ್ತಿದ್ದಾನೆ. ಅವನ ಟೆನ್ಷನ್ನಲ್ಲಿದ್ದ ನನ್ನ ಅಣ್ಣಂದರಿಗೆ ನನ್ನದೊಂದು ಟೆನ್ಷನ್ ಕೊಡಬಾರ್ದಂತ ಸುಮ್ಮನಿದ್ದೆ. ಈಗ ಗೊತ್ತಾಯ್ತಲ್ಲ, ಬಾ ಹೋಗೋಣ. ನಿಂತಿಕೊಳ್ಳ ಮೋಹನ್. ಯಾಕೆ ಮೀರಾ? ಇದುವರೆಗೂ ನಮ್ಮ ದಾರಿಯನ್ನು ಕಾಯುತ್ತಾ ಬೀಸುತ್ತಾ ಹೋದೆ. ಈ ನಿನ್ನ ರಾಣಿಗಾಗಿ ಏಕೆ ಒಂದು ಹಾಡನ್ನು ಕುಣಿಲಾರದೆ ಹಾಗೆ ಹೊರಟಿದ್ದೀರಲ್ಲ, ಏಕೆ? ನಿಮಗಿಷ್ಟು ರಸಿಕತೆ ಇಲ್ಲವೇನು? ರಸಿಕತೆ ರಾಣಿ ಪಕ್ಕದಲ್ಲಿರುವಾಗ ರಸಿಕತೆ ಬರುವುದಿಲ್ಲವೇ? ರಸಿಕತೆ ಮಾಡಿ ಮಾಡಿ ರತಿ ಕ್ರೀಡೆಗೆ ಜಾರಬದಿಂದ ಹಾಗೇ ಹೊರಟಿದ್ದೆ. ಆಹಾ, ಅಂತ ಭಾವನೆಯನ್ನು ಕಲ್ಪಿಸಿಕೊಳ್ಳಬೇಡಿ. ಅದೇನಿದ್ದರೂ ಕರಿಮಣಿ ಸರ ನನ್ನ ಕೊರಳಿ ಕಟ್ಟಿದ ಮೇಲೆ ಬನ್ನಿ, ನನ್ನ ಮನಕ್ಕೊಂದು ಹಾಡಿ ಕುಣಿಯಬೇಕಂತಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿರು. ಒಂದಾಗಿ ಕವಿಯಾದ ಮಾತನ್ನು ನುಡಿವ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಾಣ, ನಿನ್ನ ಬಿಡಲಾರೆ ನಾನೆಂದಿರು. La 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 la. ಬಾಟಿ ಹುಡುಗರ ನನ್ನ ನನ್ನ ಹಕ್ಕಿಯಾಗಲಿರ ಬಣ್ಣ ಕಡಿಮೆ ಕೊರೋನಾ
ಸಿಗುದಿಲ್ಲ ಹುಡುಗಿ ಹೌದಾ ಬ್ಯಾಡ ಹುಡುಗಾಟ ನನ್ನಂತ ಹುಡುಗ ಸಿಗುದಿಲ್ಲ ಹುಡುಗಿ ಹೌದಾ ಬ್ಯಾಡ ಹುಡುಗಾಟ ಹಾಗೇನ ಮಾಡೇನಿ ಕೆಡಕ ನನ್ಯಾಕ ಮಾಡಿದಿ ಕುಡುಕ ಪ್ಯಾರಿಗೆ ಆಗ್ಬಿಟ್ಟದೆ ನಮ್ದು सरसते बाहरे सरला सनिहते बाहरे सरला निन्न बिहुती अति बिरल आलम काडित बहला निन्न बिहुती अति बिरल आलम काडित बहला सरसते बाहरे सरला सनिहते बाहरे सरला निन्न बिहुती अति बिरल आलम काडित बहला ಲೇ ರುಕ್ಮಿಣಿ ನಿಂದರು ಎಷ್ಟು ಅಂಶ ಮಾಡಿ ಎಲ್ಲಿ ಹೊಂಟಿ ಯಾಕ್ಲೇ ಶಿವ ಯಾಕ ನನ್ನ ಹಿಂದೆ ಯಾಕೆ ಬೆಳ್ ಹತ್ತಿ ಬೆನ್ ಹತ್ತದ ಅಷ್ಟ ಅಲ್ಲ ನಿನ್ನ ಹಿಡ್ಕೊಂಡು ಬೌಂಕ್ ಮಾಡ್ಕೊಂಡ ಮಾಡಿದ್ನೆ ಅಲ್ಲ ಬೌಕ್ ಮಾಡೋದು ನಾನೇನ್ ಮಾಡಿನ್ಲೇ ಬೇಬರ್ಸಿ ನಾ ಏನ್ ಮಾಡೀನಿ ನಿನ್ನೆ ನೀ ಏನ್ ಮಾಡ್ತಿ ಎಷ್ಟು ಚಂದ ಕೇಳ್ತಲ್ಲ ನಿನ್ನೆ ನನಗ ನೀ ಬಾ ಎಲ್ಲಿ ಬಾ ಅಂತ ಹೇಳಿದ್ದಿ ನಮ್ಮ ಮನೆ ಹಿತ್ತಲಕ್ಕ ನಿಮ್ಮ ಮನೆ ಇತ್ತಲ್ಕ ಬಂದಿದ್ದೆ ನಿಮ್ಮ ಓನ್ಯಾಗಿನಿ ಹೆಣ್ಮಕ್ಳ ಕೈಲಿ ನಾನು ಬಡಿಸ್ ಕಳ್ಸಿ ನೀನು ಬಡ್ಸೋದ್ರ ಅಂತದ್ ಏನಾಯ್ತು ನಾನೇನು ಬಟ್ಟೆ ಆಗ್ಬೇಕಂತ ಹೇಳಿ ಸರಿಗೆ ತಗೊಂಡ್ ಬಂದಿದ್ನ್ಯಾ ಹಿತ್ತಲ್ದಾಗ ಏನೋ ಸೌಂಡ್ ಬರಾಕತ್ತಿತ್ತು ಹೌದು ನೀನು ಅಂದ್ಬಿಡಿ ಅಪ್ಪ ಓಲಿ ಅವ ಅನ್ನೋದಿಲ್ಲ ನೀನು ರಾನು ಓಲಿ ಆ ಸುದ್ದಿ ಕೇಳಬೇಡ ರುಕ್ಮಿಣಿ ಅದು ಎಲ್ಲ ಆಗಿದ್ದು ನಿನ್ನಿಂದಾನ ಅಂತ ನಾ ಏನು ಮಾಡಿ ನನ್ನಿಂದ ಯಾಕದು ನಿನ್ನೆ ನೀ ಎಲ್ಲಿ ಬಾ ಅಂತ ಹೇಳಿದಿ ನಿಮ್ಮ ಮನೆ ಇತ್ಲಕ್ ನಾನು ಬಂದಿದ್ನ್ಯಾ ಹಾಂ ನಿಮ್ಮ ಮನೆಗಿನ ಹೆಣ್ಮಕ್ಳ ಕೈಲಿ ನನ್ನ ಬಡಿಸ್ ಕಳ್ಸಿ ನೀನು ಕೈಯಾಗ ಒಂದು ತೆರಿ ಹಿಡ್ಕೊಂಡು ಕೈಯಾಗ ಒಂದು ಬ್ಯಾಟ್ ಹಿಡ್ಕೊಂಡು ಬರ್ತಿ ಬಂದ್ ನೋಡಪ್ಪ ಹೆಣ್ಮಕ್ಳು ದಂಡು ಅಲ್ಲಲ್ಲಿ ಆ ಹೆಣ್ಮಕ್ಳು ಹೊಂಟ್ರಾಗ ನೀ ಯಾಕೆ ಅವ್ರ ಕಣ್ಣಿಗೆ ಬಿದ್ದಿ ನಾ ಗಿಡದ ಮರಿ ನಿಂತಿದ್ನ್ಯಾ ಹಾಂ ಅವ್ರು ಅಲ್ಲಿಗೆ ಬಂದು ಕುಂತ್ರು ಅವ್ರು ಅವ್ರ ಪಾಡಿಗೆ ಅವ್ರು ಕುಂದಿರ್ತಿದ್ರು ಅವ್ರು ಕುಂತ್ ಗಿಡದ ಮರ ನಿಂತ್ರ ಮೂದಕ್ಕಿದ್ದಿಲ್ಲ ನಿಂದ ನಾನು ಸ್ವಲ್ಪ ಸರದೆ ಹಾಂ ನಾನು ದೆವ್ವ ಅಂತ ಚಟ್ಟನೆ ಚೀರ್ಬಿಟ್ಲಾಕಿ ಅಲ್ಲಲ್ಲಿ ಶಮ್ಮ ಕತ್ತಲ್ದಾಗ ಒಟ್ಟ ಭಯ ಆಗಂಗಿಲ್ಲ ಏನ್ ನಿನಗೆ ಭಯ ಆಗತ್ತ ಆ ಹೆಣ್ಮಕ್ಳು ನನ್ನ ದೆವ್ವ ಅಂತ ನೋಡಿ ತಿಳ್ಕೊಂಡು ಚಟ್ಟನೆ ಚೀರಿ ಓಡೇಬಿಟ್ರ ರುಕ್ಮಿಣಿ ಅಲ್ಲ ಹೆಣ್ಮಕ್ಳು ಓಡೋದ್ರ ಕರಿ ನೀ ಹೆಂಗ ಗಣಮಕ್ಳಿಗೆ ಅವ್ರ ಚೀರ್ ಹೋಗೋದು ಆಟ ತಡ ಬಂತ ನೋಡಪ್ಪ ಗಣಮಕ್ಳ ದಂಡ ಅವ್ರು ಬಂದಿದ್ದು ಬರೋಣ ನನ್ನ ಪೆಕ 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 ವಾದ್ರ ಅವ್ರು ಗೋಣ ತಿರುವಿ ನಿಮ್ಮ ಕುಟ್ರ್ಯಾಗ ಹೋಗಿದ್ರು ಅಂದ್ರ ನೀ ಸಂಡಾಸಿನ ಕುಟ್ರೆ ಬಿದ್ದಿ ಅಂದಂಗ पानी पानी ठंडा ಛೀ ವಲಸ ಕಕ್ಕೊಂದಿ ಕಿಸ್ಬಾಯಿ ಅದೆಲ್ಲ ಆಗಿದ್ದು ನಿನ್ನಿಂದಾನ ಹೋಗಿ ಅಪ್ಪ ತೂತ್ ಹೊಲಸ್ ಹರಕಂತಿ ಹೋಗಿ ವಾಳ ಹೇಸಿ ಮೂರ್ ತರ ಸಬಕರ ಹಚ್ಚಿ ಸ್ವಚ್ಛಗ ಮೈ ತೊಳ್ಕೊಂಡ್ ಬಂದಿನಿ ಈಗ ಹೋಗಿ ಹೋಗಿ ಜಾಕ ಮಾಡಿ ಬಾ ಸ್ವಚ್ಛಗ ಈಗ ಮಾಡಿ ಬಂದ ಟೇಸ್ ಹತ್ತೀನಿ ಮತ್ತೆ ಮಾಡಿ ಬಂದಿಯನ ಹಾ ಗ್ಲಾಸ್ ಬಂದವ್ರಿ ಗ್ಲಾಸ್ ನಿಮ್ಮ ಊರ್ ತನಕ ನಿಮ್ಮ ಮನಿ ಹತ್ರ ಗಾಡಿ ಬಂದ ನನ್ನ ಬಾಂಡೆ ಸಾಮಾನು ಮಾರಕ್ಕೆ ಮಾಡಿಯನ ನಿನ್ನ ಬಾಂಡೆ ಸಾಮಾನು ಕೊಡಿಸಿ ಗಂಡು ಮನೆ ಕೊಡ್ತೀನಿ ಬಾ ಕುಂದ್ರ ಹೇಳಕ್ ಹೌದಲ್ಲಿ ಬೋರಂಗಿ ಎಲ್ಲಿ ಬಂದಿರ್ಬೇಕಲ್ಲಿ ಆಕಿ ವಾಸನೆ ಮತ್ತು ಮೂರು ಸಲ ನೋಡ್ತೇನ ಘಮ ಘಮ ಮಿಡಿಮಿ ಮಗ ಸೇರ್ ಹಿಡ್ಕೊಂಡ್ ಬಂದ ನೋಡಿ ಇಲ್ಲಿ ಸೇಟ್ ದಿನ ಹೊಡ್ಕೊಂಡ್ ಅಡ್ಡಾಡ್ತೀನಿ ನಾನು ಹೊಡ್ಕೊಂಡು ಅಡ್ಡಾಡಿ ಅಪ್ಪ ಅದು ಇರ್ಲಿ ಹೊಡಿ 9 ಶಾವ್ಜಾಗ ಮಜ್ಜಿಗೆ
ಹಾಗೆ ಕಡಿತೈತೆ ಹೃದಯ ನಾ ನಂಬರ್ 1 ಕುತುಬಿ ಶಿವ 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 ಆತ್ಮ ಖುಷಿ ಅನುಭವ ನಿನಗಿದ ಮಿತ್ರ ನೀನಂದ ನಿನ್ನ ಜನ್ಮಕ್ಕ ಬರಲಾರ ನೀನಿಂದ ನಾನು ಹರದಾನ ಹಿತ ಮಾಡಲಾಗಂಗ ಅದನ್ನು ತಲ್ಲಬದ ಆಮಲ್ ಮನ ಕಬದ ಲಾ 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 ಏ ರುಕ್ಮಿಣಿ ನಾಳೆಗೆ ಹೋಗಿ ನಿಮ್ಮ ಅಪ್ಪ ಹೇಳ್ಬಿಡು ನಮ್ಮಿಬ್ಬರು ಮದುವೆ ವಿಷಯ ಬರ್ಲಿ ಏನ ಏನು ಇನ್ನೊಂದು ಹೋಗಿದ್ದೆ ಏಡಿ ಪ್ರೀತಿ ಮಾಡಿದ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾಡಿನ ಮಾತನ್ನು ಮರೆಯುವುದಿಲ್ಲ ಗೆಳತಿ ನನ್ನ ಜೀವನ ಗೆಳತಿ ನೀನ ಮಗನ ಗೆಳತಿ ನನ್ನ ಪರವಾನ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾಡಿನ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾಡಿನ ಇದೇನ್ಲಿ ಹುಡುಗಿ ರುಕ್ಮಿಣಿ ಕಂಡ್ ಕಡಿಯಲ್ಲ ತಿರ್ಗಾಡ್ಕೊಂತ ಟಾಟಾ ಬಾಯ್ ಬಾಯ್ ಹೇಳ್ಕೊಂತ ನಿಂತ್ರ ನಮ್ಮೂರ್ ಹುಡುಗರು ಸರಿ ಇಲ್ಲ ಕೈಯಾಗ ತಾಯಿ ಕಾಡ ಬರಂಗ್ ಮಾಡ್ತಾ ನೋಡು ಅಯ್ಯೋ ನನ್ನ ಪಿಕನಾಶಿ ಹಳೆ ಪಿಕನಾಶಿ ಹುಡುಗಿ ಮಳಿಗೆ ಎತ್ತೇನು ನಾ ಅಂತ ಹುಡುಗಿಯಲ್ಲ ನಾ ಭಾಳ ಸ್ಟ್ರಿಕ್ಟ್ ಅದೀನಿ ಗೊತ್ತ ನಿನಗೆ ಹುಡುಗಿ ಮಳಿಗೆ ಎತ್ತೇನು ನಾಯಿನೂ ಹತ್ತೀನಿ ಕುಂಬಿನೂ ಹತ್ತೀನಿ ಎಲ್ಲ ಕುಂಬಿ ಜಿಗಿತೇನ ನಿನ್ನ ಸ್ಟ್ರಿಕ್ಟ್ ಕಂಡು ನಮ್ಮೂರ್ ಹುಡುಗರು ಯಾವಾಗ ಹೊರಗೆ ಬರ್ತಾಳ ಮುಂತ ಕಾಯ್ಕೊಂತ ನಿಂತ ದಾರಿಗೆ ನಿಮ್ಮ ಮೂರು ಹುಡುಗರು ಹಂಗಿಲ್ಲ ಭಾಳ ಒಳ್ಳೆಯವ್ರದಾರ ಯಾಕಂದ್ರೆ ಒಟ್ಟರು ನನ್ನ ಅಭಿಮಾನಿಗಳು ಯಾಕಂದ್ರೆ ನಾ ಅಂದವ್ರಿಗೆ ಪಂಚ ಪ್ರಾಣ ದೊಡ್ಡ ಐಶ್ವರ್ಯ ರೈ ನೋಡಿ ನಿನ್ನ ಹರಿನಾಳಿಗೆ ಮಾಡ್ತಾರ ನಿನ್ನ ಕೈಯಾಗ ಅವ್ರ ಕೈ ನೀನು ಸಿಕ್ಕ ನಿನ್ನ ಹೊಟ್ಟೆಯಾಗ ಸಂತಾನನೇ ಬೆಳೆಸ್ತಾರ ಅಯ್ಯೋ ನನ್ನ ಸಂತಾನ ಬೆಳಗ್ಗೆ ಗಂಡಸ್ರ ಅವನವನು ಅವ್ರ ಮಕ್ಕದ ಮ್ಯಾಗ ಬೆವ್ರೈತಲ್ಲ ಬೆವ್ರ ಕಿತ್ತು ಬರೋಂಗ್ ಕೊಡ್ತೀನಿ ಎಟ್ಟರ ಬರಗೆಟ್ಟಿ ನಿಂದ್ರ ರುಕ್ಮಿಣಿ ಚಿಟ್ಟಾಗ ಹೋಗ್ಬೇಡ ನಾನು ಚುರ್ಬಾರನಿ ಒಗ್ಗರ್ನಿ ಕೈ ಹಿಡಿದು ಆಡಿ ಹೋಗ್ಬಾ ನಾನು ಕುರ್ಬಾನ ರಾಣಿ ಏನು ಮಸ್ತ್ ಅದಲ್ಲ ಪೂಷಾಟ ಸಿಕ್ಕಿನ ಹದಿನಾರರ ಹುಡುಗಿ ಬಂದಾಳ ಹಡುಕ ಹೊಡತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಭಾವ ಮೆರಕನಕ ಮೊದಲ ಜವಾರಿ ಮನಕ ಬಂದರ ಭಾವ ಮೆರಕನಕ ಪ್ರೀತಿಯ ಪದಕ
ಅಂತ ಇದ್ದೀನಿ ಕನಕ ತುಳ್ಳಕ ಹುಡುಗಿ ಬಂದಿದ್ದೀನಿ ಹದಕ ಹೂಗಲ ಬಿಟ್ಟಿ ಮನ ಕಲಕ ಹೂಗಲ ಬಿಟ್ಟಿ ಮನ ಕಲಕ ಹೊಡಕ ಪಾದದಿ ಹಾಕ ಮದನ ಚವರಿ ಹದಕ ಹುಡುಗಿ ಕೆಡಸಿದಿ ನನ್ನ ಚಿತ್ತ ಜವಾರಿ ಕೀಸ ನನಗ ಕೊಡಬಾರ ಕಿಸ ಕೇಳ್ರಪ್ಪ ಕೇಳ್ರಿ ಇನ್ನು ಕೆಲವೇ ಸೆಕೆಂಡ್ನಲ್ಲಿ ನಮ್ಮ ಜಿಲ್ಲೆಕ ಮುಖ್ಯಮಂತ್ರಿಗಳು ಆಗಮಿಸ್ತಿದ್ದಾರೆ. ಎಲ್ಲ ರೈತ ಬಾಂಧವರು, ಅಕ್ಕ ತಂಗಿಯರು, ಕುರಿಯಕಾಯಿ ಮಾಲಿಗಳು ಕೇಳಪ್ಪ ಕೇಳಲ್ಲ ಕಪ್ ಕಾಕ ಎಮ್ಮೆ ಮುಂದೆ ಕುಂದ್ರಬೇಡಪ್ಪ. ನಮ್ಮ CM ಸಾಹೇಬರು ನಮ್ಮ ಜಿಲ್ಲೆಗೆ ಆಗಮಿಸ್ತಿದ್ದರು. ಎಮ್ಮೆ ಕಾವುದನ್ನು ಬಿಡಿಸೋದು ಬಿಟ್ಟು ಸುಮ್ಮನೆ ಗುಡಿ ಕಟ್ಟಿ ಕುಂದ್ರಾಗಂತೆ ಬಾರಪ್ಪ. ಕೇಳ್ರಿ ಹೊರಗಡೆ ಎಲ್ಲ ರೆಡಿ ಆಗಿದೆ ತಾನೇ? ಪಟ್ಟಣ ಪಂಚಾಯತಿನಿಂದ ರೀ ಸರ ನೀರಿನ ಟ್ಯಾಂಕರ್ ತರಿಸಿದೆ. ಕೋರ್ಟ್ ಆಫೀಸಿನಿಂದ 10 ಕ್ವಿಂಟಲ್ ರವೆ ತರಿಸಿನ್ರಿ. ಮತ್ತೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಮೆಣಸಿನಕಾಯಿ ಎಲ್ಲ ಕೊರ್ದು ಉಪ್ಪಿಟ್ಟು ಮಾಡ್ಸಕತ್ತೀನ್ರಿ. ಉಪ್ಪಿಟ್ಟು ಓಕೆ ಇರ್ಲಿ, ಇನ್ನೇನು ಕೆಲವೇ ನಿಮಿಷದಲ್ಲಿ ಸಾಹೇಬರು ಬರ್ತಾರ. ರೆಡಿ ಯಾರು ನೀವೆಲ್ಲರೂ? ಗೌಡ್ರ 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 ಅಬಾಬಾಬಾಬಾಬಾಬಾಬಾ CM ಸಾಹೇಬರಿಗೆ ಜಯವಾಗಲಿ. CM ಸಾಹೇಬರಿಗೆ ಜಯವಾಗಲಿ. ನಮಸ್ಕಾರ ಹೇಳಿ CM ಸಾಹೇಬರಿಗೆ.
ಬನ್ನಿ ಸರ್ ಕುಳಿತುಕೊಳ್ಳಿ. ಇರಲಿ ಪ್ರತಾಪ. ಹೊರಗಡೆ ಕುಳಿತವರೆಲ್ಲ ನಿನ್ನನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ಹೇಳುತ್ತಿದ್ದಾರಲ್ಲ. ಸೊಕ್ಕು ಸರ್ ಸೊಕ್ಕು. ಹಟ್ಟಿ ಬಾಗಿಗಳು ತಿಂದು ಮೈಗೆ ಮದ ಏರುತ್ತೆ ಬಂಡ ಬಡ್ಡಿಯ ಮಕ್ಕಳಿಗೆ. ಮುಚ್ಚ್ರಿ ಬಾಯ್ನ. ಯಾರಿವರು? ಸರ್ ಅವನು ನನ್ನ ತಮ್ಮ ಶರತ್, ಮುಂದಿನ ಭಾವಿ ಶಾಸಕ ಆಗ್ತಾನೆ ಅವನೇ. ಮುಚ್ಚ್ರಿ ಬಾಯ್ನ. ಇವನು ಈ ಶಾಸಕ ಅಲ್ಲ, ಈ ಊರಿನ ಗ್ರಾಮ ಪಂಚಾಯಿತಿ ಚೇರ್ಮನ್ ಸದಸ್ಯನಾಗನು ಆನ್ಲೈಕ್. ಮಂತ್ರಿಯ ತಮ್ಮನಾಗಿ ಯಾರಿಗೆ ಯಾವ ರೀತಿ ಮಾತನಾಡಬೇಕೆಂದು ಗಮನಿಸಿಲ್ವಾ? ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ. ತಾವ್ಯಾರು? ಇಲ್ಲೇ ಪಕ್ಕದಲ್ಲಿ ರೈತರು. ನಮ್ಮ ತಮ್ಮ ಮೋಹನ್ ಅಂತೇಳಿ ತಮಗೆ ಪತ್ರ ಬರೆದಿದ್ದ. ನಾನು ಅವರನ್ನ ಕಾಳಿಂಗ ಅಂತ. ಹೌದು ಸರ್, ನಿಮ್ಮ ಕಾಳಿಂಗ ಇದು ನಿಮ್ಮ ತಮ್ಮ ಪತ್ರದಲ್ಲಿ ಬರೆದಿದ್ದ. ಏನು ಕರೆಂಟ್ ಇಲ್ಲ, ಏನು ಸರ್ಕಾರದ ವ್ಯವಸ್ಥೆಗಳು ಬರುತ್ತಿಲ್ಲ ಎಂದು ಬರೆದಿದ್ದ. ಅದು ನಿಜ ತಾನೇ? ನಿಜ ಸರ್. ಈಗಾಗಲೇ 1 ತಿಂಗಳಾಯ್ತು ನಮ್ಮೂರಿಗೆ ಬಸ್ ಇಲ್ಲ, ಕರೆಂಟ್ ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲ ಸರ್. ನಮ್ಮ ಹೊಲದಲ್ಲಿ ಸ್ವಂತ ಬಾವಿ ತೆಗೆಸಿಕೊಂಡು ಜೀವನ ನಡೆಸುವಂತಾಗಿದೆ ಸರ್. ಲೇ ವಿರಾಟ, ನಾನು ಮಂತ್ರಿ ಅನ್ನೋದು ಮರೆತು ನನ್ನ ವಿರುದ್ಧ ಹಾಕಿಕೊಂಡು ನರಕದ ಜೀವನ ನಡೆಸ್ತಾ ಇರೋದು ನಿನ್ನ ವ್ಯತೆ. ಪ್ರತಾಪ್, ಯಾರ ನರಕದ ಜೀವನ? ರೈತರು ಈ ನಾಡಿನ ಸತ್ತು. ನೀನು ಅವರನ್ನು ಎದುರು ಹಾಕಿಕೊಂಡು ಬದುಕಿದರೆ ರೈತರೆಲ್ಲರೂ ದಂಗೆ ಎದ್ದಿ ಈ ಭೂತಾಯಿಯಲ್ಲಿ ತೊಂದರೆಯಾಗುತ್ತದೆ. ಇಡೀ ಈ ಜೀವರಾಶಿಗಳು, ಪಕ್ಷಿ ಪ್ರಾಣಿಗಳು ಉಸಿರಾಡುವುದು ಈ ರೈತನಿಂದ ಎನ್ನುವುದು ಬೇಡ. ಸರ್ ಏನು ಮಾತನಾಡ್ತಿದ್ದೀರಿ ಸರ್? ನೀವು ಅವ್ರ ಪರವಾಗಿ ಮಾತನಾಡ್ತಿದ್ದೀರಲ್ಲ. ಯಾರ ಪರವಾಗಿ ಮಾತನಾಡುವುದರಲ್ಲಿ ಏನಿದೆ ಪ್ರತಾಪ? ನಿನ್ನ ಹತ್ತಿರ ದುಡ್ಡು ಇದೆಯಾ ಸರ್? ಇವರಿಗೆ ಕೊಡಬೇಕಾ? ಅಲ್ಲ, ನೀನು ಮೊದಲು ದುಡ್ಡು ತೆಗೆದುಕೊಂಡು ಬಾ. ಗಡಿಬಿಡಿ, ದುಡ್ಡನ್ನು ತೆಗೆದುಕೊಂಡು ಬಾ. $50,000 ಇದೆ ಸರ್. ಕಾಳಿಂಗ ಸರ್, ನಿನ್ನ ಹೊಲದಲ್ಲಿ ಬೆಳೆದಿರುವಂತ 1 ಹಿಡಿ ಕಾಳ ಜೋಳವನ್ನು ತೆಗೆದುಕೊಂಡು ಬಾ. ಆಯಿತು ಸರ್. ಕಾಳಿಂಗ, ಈ ಜೋಳವನ್ನು ಈ ಹಾಲಿನ ಮುಂದೆ ಉಗ್ಗಿ ಅದರ ಪಕ್ಕದಲ್ಲಿ ಹಣವನ್ನು ಇಟ್ಟುಕೊಂಡು. ಆಯಿತು ಸರ್. ಏಯ್ ಬಾರ ಇಲ್ಲಿ. ನಾನು ರಯಪ್ಪ ಸಾಹೇಬ್ರ. ನೀನು ಹೋಗಿ ಆ ಉಗ್ಗಿದ ಜೋಳವನ್ನು ಮತ್ತು ಹಣವನ್ನು ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ CM ಸಾಹೇಬ್ರ. ಸಾಹೇಬ್ರ, ಜೋಳ ಎಲ್ಲ ಹಕ್ಕಿ ದಂಡ ಬಿದ್ದು ಬಿಟ್ಟತ್ರಿ. ಅದಕ್ಕೆ ತಿನ್ನ ಮತ್ತೆ ಆ ಹಣವನ್ನು ಅದು ದಿಕ್ಕಾಡಿ ದುಡ್ರಿ ಪರದೇಶ ಬಿದ್ದೈತ್ರಿ. ಆ ಹಣವನ್ನು ಆ ಹಕ್ಕಿ ಪಕ್ಷಿಗಳು ತಿನ್ನಲಿಲ್ಲವೇ? ಅಲ್ರಿ ಸಾಹೇಬ್ರ, ಹಕ್ಕಿ ಪಕ್ಷಿ ತಿಂದ್ರ ಸತ್ತೋಕತ್ರಿ ಅಪ್ಪ, ಉಳಿದಿಲ್ಲ ಅದು. ಕರೆಕ್ಟ್. ದುಡ್ಡು ತಿಂದು ಬದುಕುವರು ಈ ಭೂಮಿಯಲ್ಲಿ ಯಾರೂ ಇಲ್ಲ.
ಹೆಸರು ನಮ್ಮಲ್ಲಿರುವ ಕೋಟಿ ಹಣ ರೈತನ ಇಡೀ ಅನ್ನಕ್ಕೆ ಸಮ. ನಾವು ಎಷ್ಟೇ ಶ್ರೀಮಂತರಾದರೂ ಒಂದು ರೀತಿ ಆ ಬಡವನ ಹಸಿವು ಹಿಂಗಿಸುವುದಕ್ಕಾಗಿ ಆ ಬಡವನ ಹತ್ತಿರ, ಆ ರೈತನ ಹತ್ತಿರ ಹೋಗಿ ನಾವು ಭಿಕ್ಷೆ ಬೇಡಲೇಬೇಕು. ಪ್ರತಾಪ, ನಿನ್ನ ಕೆಟ್ಟ ಚಾಳಿಯನ್ನು ಬಿಟ್ಟು ಎಲ್ಲ ರೈತರಲ್ಲಿ ಕ್ಷಮೆ ಕೇಳಿಕೊ. ಇಲ್ಲ, ರೈತರು ಎಲ್ಲ ದಂಗೆ ಎದ್ದು ಬಂದರೆ ನಮ್ಮ ಸರ್ಕಾರವೇ ಉಳಿಯುವುದಿಲ್ಲ. ಆಯ್ತು ಸರ್, ನೀವು ಹೇಳಿದಂತೆ ಮಾಡುತ್ತೇನೆ. ವಿರಾಟ್ ಕಾಳಿಂಗ, ಈ ಪ್ರತಾಪನ ಮಾತು ಕೇಳಿ ಈ ಜಿಲ್ಲೆಯ ಜನರಿಗೆ ತೊಂದರೆಯನ್ನು ಮಾಡಿದ್ದೇನೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಆ ಶಾಸಕರ ಜೊತೆ ಮಾತಾಡಿ ನಾನು ಸರಿಪಡಿಸುತ್ತೇನೆ. ಸರ್, ನನ್ನದೊಂದು ಮನವಿ ಸರ್. ಯಾವ ಮನವಿ? ಪಂಚಾಯತಿಯಲ್ಲಿ ಕೆಲಸ ಮಾಡೋವನಿಂದ ಹಿಡಿದು ಮೇಲ್ದರ್ಜೆವರೆಗೂ ಕೆಲಸ ಮಾಡೋವನಿಗೂ ತಿಂಗಳ ಬತ್ತಿ ಗೌರವ ಇದೆ. ಅವರು ಸತ್ತರೆ ಆ ಡಿಪಾರ್ಟ್ಮೆಂಟಿನವರೇ ಬಂದು ಅಂತ್ಯ ಸಂಸ್ಕಾರವನ್ನು ಸಲ್ಲಿಸಿ ಹಣವನ್ನು ಕೊಟ್ಟು ಹೋಗುತ್ತಾರೆ. ಆದರೆ ನಾಡಿನ ಜೀವಿಗಳಿಗೆ ಹಾಕುವ ಈ ರೈತನಿಗೆ ಹಾಕಿಲ್ಲ ಸರ್ ತಿಂಗಳ ಬತ್ತಿ ಗೌರವ. ಗುಡ್. ನೀನು ಕೇಳುವ ಪ್ರಶ್ನೆಗೆ ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇನೆ. ಪ್ರತಿಯೊಬ್ಬ ರೈತರಿಗೂ ತಿಂಗಳಿಗೆ ಸಂಬಳ ಬರುವಂತೆ ನಾನು ಕೇಳುತ್ತೇನೆ. ನನ್ನ ಅಧಿಕಾರ ಮುಗಿಯುವುದರೊಳಗಾಗಿ ಎಲ್ಲ ರೈತರಿಗೆ ತಿಂಗಳ ಸ್ಯಾಲರಿ ಕೊಡುವಂತೆ ನಾನು ಮಾಡಿಸುತ್ತೇನೆ. ಸರ್, ನೂರಾರು ಭಾಗ್ಯಗಳನ್ನು ನೀಡಿದ ಭಾಗ್ಯದಾತರು ನೀವು. ರೈತರಿಗೆ ಇದೊಂದು ಭಾಗ್ಯವನ್ನ ನೀವು ಕಲ್ಪಿಸಿದರೆ ನಿಮ್ಮ ಸಹಾಯ ಉಪಕಾರವನ್ನ ನಾವು ಯಾವತ್ತೂ ಮರೆಯುವುದಿಲ್ಲ ಸರ್. ಇದರಲ್ಲಿ ಉಪಕಾರ ಏನಿದೆ ಬಂತು ಕಾಳಿಂಗ? ಜನರ ಜೀವನ ಮಿಡಿತವೇ ಈ ರೈತ. ರೈತರಿಗೆ ಸಂಬಳ ಕೊಡುವುದರಲ್ಲಿ ತಪ್ಪೇನಿದೆ? ಸರ್ಕಾರ ಮೇಲೆಂದು ಹೇಳುವ ಇಂಥ ಪ್ರತಾಪ್ನಂತ ರಾಜಕಾರಣಿಗಳಿಗೆ ನಾನೊಬ್ಬ ರಾಜ್ಯವನ್ನಾಳುವ ಮುಖ್ಯಮಂತ್ರಿ ಆಗುತ್ತೇನೆ ಹೇಳುತ್ತೇನೆ. ಸರ್ಕಾರದಿಂದಲೇ ರೈತನೇ ಮೇಲೆಂದು. ಜೈ ಜವಾನ್ ಜೈ ಕಿಸಾನ್ ನಾನು ಬರುತ್ತೇನೆ. ಸಿಎಂ ಸಾಹೇಬ್ರಿಗೆ ಕ್ಷಮೆ. ಹೋಗಲೇ ಹೋಗು. ಈ ಪ್ರತಾಪ್ ಗೌಡನಿಂದ ಏ ಸಿಎಂ, ನನ್ನ ಸರ್ಕಾರದಲ್ಲಿ ಇದ್ದು ಮುಖ್ಯಮಂತ್ರಿ ಪಟ್ಟಗಿಟ್ಟಿಸಿಕೊಂಡು ಆ ನಿನ್ನ ಪಟ್ಟವನ್ನು ಕೆಳಗಿಳಿಸಿ ನಿನ್ನನ್ನು ಚಟ್ಟ ಏರುವಾಗಿ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪ್ ಗೌಡನೇ ಅಲ್ಲ. ಇವ ಯಾವ ಸೀಮೆ ಮುಖ್ಯಮಂತ್ರಿ ಅನ್ನಲ್ಲ, ಪ್ರತಿಯೊಂದಲ್ಲಿ ಆ ರೈತರನ್ನ ಎತ್ತಿಕಟ್ಟು ಮಾತನಾಡ್ತಾರಲ್ಲ, ಇಲ್ಲೇ ಮುಗಿಸಬೇಕೆಂದು ಕೋಪ ಬಂದಿತ್ತು ಈ ನಿನ್ನ ತಮ್ಮನಿಗೆ. ಬೇಡ ಶರತ್, ಬೇಡ. ರಾಜಕಾರಣಿಗಳು ಬರೀ ಆಶ್ವಾಸನೆ ಕೊಟ್ಟು ಹೋಗಿ ರಾಜಕೀಯನ್ನು ಆಳುತ್ತಾರೆ. ನಾಳೆ ಬೆಂಗಳೂರಿಗೆ ಹೋಗಿ MLAಗಳಿಗೆ ಇವನ ಬಗ್ಗೆ ಇಲ್ಲದ ಸಲ್ಲದಗಳನ್ನು ಮಾತು ಕಟ್ಟಿ ನನ್ನ ರಾಜೀನಾಮೆ ಪತ್ರವನ್ನು ಅವನ ಮಕ್ಕದ ಮೇಲೆ ಒಗೆದು ಬರುತ್ತೇನೆ. ಬಾ ಹೋಗೋಣ.
ಲೊಕೇಶನ್ ಶೇರ್ ಮಾಡ್ತೀನಿ, ಬಂಕಾಗಿ ರೆಡಿಯಾಗಿ ಇಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದನಾ? ಬಂದೆ ನೋಡು. ಕೇಳಿದಿ ಏನು? ರಿಸ್ಕ್ ಬೇಡ ಮಗ, ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲೆ? ಸರ್ಪ್ರೈಸ್. ಇದೇನು ಮೋಹನ? ನಿನ್ನೆ ನೀವು ಹೇಳಿದ್ರಲ್ಲ, ನೀನು ಪ್ರೀತಿಸಿದವಳನ್ನು ಕರೆದುಕೊಂಡು ಬಾ ಅಂತ, ಅದಕ್ಕೆ ಕರೆದುಕೊಂಡು ಬಂದೆ. ಒಳ್ಳೇದಾಯ್ತು ಬಾ ತಮ್ಮ. ಸೀತಾ, ನನ್ನ ತಮ್ಮನ ಹೆಂಡತಿ ಎಷ್ಟು ಮುದ್ದಾಗಿದ್ದಾಳೆ ನೋಡು. ಮಾವ, ಆಶೀರ್ವಾದ ಮಾಡಿ ಮಾವ. ಎದ್ದೇಳಮ್ಮ, ಚಿನ್ನದಂತಿರುವ ದೀರ್ಘ ಸುಮಂಗಲಿ ಆಗಿರು. ಅಕ್ಕ, ನೀವು ಕೂಡ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಚಿಕ್ಕದ ಸಂಸಾರದಲ್ಲಿ ಚೊಕ್ಕದಾದ ಗುಣವನ್ನು ಹೊಂದಿಕೊಂಡು ಚಿನ್ನದಂತೆ ಬಾಳಮ್ಮ ನೀನು. ಅಣ್ಣ, ಕಾಳಿಂಗನ ಕಾಂತ ಇದ್ದಿಲ್ಲಲ್ಲ, ಎಲ್ಲಿಗೆ ಹೋಗಿದ್ದಾನೆ? ನಮ್ಮ ಜಿಲ್ಲೆಗೆ ಮಂತ್ರಿಗಳು ಬಂದಿದ್ದಾರಂತೆ, ಅವರಿಗೆ ಭೇಟಿ ಆಗಲು ಹೋಗಿದ್ದಾನಪ್ಪ. ಹೌದೇನಣ್ಣ, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆಂದರೆ ಇಲ್ಲಿಯ ಜನರಿಗೆ ಮೋಸ ಮಾಡಿ ಬದುಕುತ್ತಿದ್ದ ಆ ಪ್ರತಾಪ್ ಗೌಡನಿಗೆ ಚೀಮಾರಿ ಹಾಕಿ ಅನ್ನದಾತರಿಗೆ ಆಸರೆ ಆಗಲೇಬೇಕು. ನಿಜ ಸಹೋದರ, ರೈತನ ಕುಟುಂಬದಲ್ಲಿ ಹುಟ್ಟಿದ್ದು CM ಸಾಹೇಬರು. ಬಡತನ ಕಷ್ಟ ಏನೆಂಬುದಂದರೆ ರಾಜರ ಆಡಳಿತ ಅವರ ಕೈಯಲ್ಲಿತ್ತು. ಒಂದು ಕಪ್ಪು ಸುಕ್ಕಿ ಸಹಿತ ಬೀಳದಂತೆ ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋದರು. ಈ ಕರುನಾಡಿನ ಏಕೈಕ ಪುತ್ರರು. ರೀ, ನಮ್ಮಂತ ರೈತರಿಗೆ ಯಾಕೆ ಬೇಕ್ರಿ ರಾಜಕೀಯ ಸವಾಸ? ನೋಡಿ, ತಂಗಿಗೆ ಹಸಿರಾಗಿರ್ಬೇಕು, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಅಣ್ಣನನ್ನು ಕರೆದುಕೊಂಡು ಊಟ ಮಾಡಿ, ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬೆಂಗಳೂರಿಗೆ ಯಾಕಪ್ಪ ಹೋಗೋದು? ಅಕ್ಕ, ನಿನ್ನ ಮೈದ್ನ ಅಂದ್ರೆ ನನಗೆ ಅವ್ರ ಬಾವಿ ಪತಿ ಇದ್ದಂಗೆ. 6 ತಿಂಗಳ ಹಿಂದೆ PSS ಪರೀಕ್ಷೆ ಬರೆದಿದ್ದಾರಲ್ಲ, ಅದೇನೋ ಪಾಸ್ ಆಗಿದೆ ಅಂತೆ. ಅದಕ್ಕೆ ಅದನ್ನ ನೋಡಿಕೊಂಡು ಬರೋದಕ್ಕೆ ಹೊರಟಿದ್ದಾರೆ. ತುಂಬಾ ಸಂತೋಷ ಆಯ್ತು. ಹೌದಣ್ಣ, ತುಂಬಾ ಸಂತೋಷ ಆಯ್ತಪ್ಪ. ಕೋಟಿ ಗಂಟೆ ಹಣ ಗಳಿಸಿದವರು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಾಗ ನೀನು 1 ರೂಪಾಯಿ ಹಣ ಇಲ್ಲದೆ PSI ಪರೀಕ್ಷೆಯನ್ನು ಬರೆದುಕೊಂಡು ಬಂದಿಯಲ್ಲಪ್ಪ. ನಿನ್ನ ಅಧಿಕಾರ ಶಿಖರಕ್ಕೇರಿತ್ತಪ್ಪ. ಈ ಮನೆತನ ನನ್ನ ಮನೆತನ ಗೌರವ. ರೀ, ನನ್ನ ಮೈದುನ ಎಷ್ಟೊಂದು ಶಾನೇನಂತ ನನಗೆ ಗೊತ್ತು. ಮೊದಲು ಅವನ ಬೆಂಗಳೂರಿಗೆ ಹೋಗುದು ಹಣ ಕೊಡಿ. ತೆಗೆಯೋಕಪ್ಪ 10,000 ರೂಪಾಯಿ ಹಣವನ್ನು. ಬರುವಾಗ PSI ಡ್ರೆಸ್ ಅನ್ನು ತಟ್ಟಿಕೊಂಡು ಮನೆಗೆ ಬಾ. ಆಯ್ತಣ್ಣ. ಅತ್ತಿಗೆ, ನಾನಿನ್ನ ಬರುತ್ತೇನೆ. ಮೀರಾ, ನಾನು ಬರೋವರೆಗೂ ನೀನು ಇಲ್ಲೇರು. ನಾನು ಬಂದ ಮೇಲೆ ನಿನ್ನ ಹಣ್ಣಿಗೆ ಸಿಂಧೂರವಿಟ್ಟು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಸತಿಯನ್ನಾಗಿ ಮಾಡಿಕೊಳ್ತೇನೆ. ಬಾಯ್ ಮೀರಾ. ಯಾಕೆ ತಂಗಿ, ನನ್ನ ಮೈದುನ ಹೋದಂತ ನಿನ್ನ ಮನಸ್ಸಿಗೆ ಬೇಜಾರು ಮಾಡಿಕೊಂಡಿ? ಚೇಚೆ, ಹಾಗೇನಿಲ್ಲ ಅಕ್ಕ. ನೋಡಲ್ಲಿ ಸೀತಾ, ನಿನ್ನ ತಂಗಿಯ ಮುಖದಲ್ಲಿ ಎತ್ತಿ ನಾಚಿಗೆ ಸಂಭವ ಕಾಣುತ್ತದೆ. ನನ್ನ ತಮ್ಮ PSI ಆದ್ರು, ಅವನ ಮೇಲೆ PS ಆಗುತ್ತಾಳೆ ಏನು? ನೀನೇ ನನ್ನ ಜೀವ
ನನ್ನ ಜೀವ ಬಾಬಾ ಕಲ್ಪನೆ ಮನಸ್ಸಿನ ಭಾವನೆ ನನ್ನ ಪ್ರೇಮಾರ್ಣನೆ ಗೆಳತಿ ಬಾಳಲ್ಲಿ ಅಪರಾಗ ಜೀನಂತ ರಸ ಜೀವನ ಲಾಲಾ 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 ಕುಳಿತುಕೊಂಡನ ಹಾಕಿದ ಬೀಗನ್ನು ಒಡೆದು ನಿನ್ನ ಅಣ್ಣ ಅತ್ತಿಗೆಯನ್ನು ಕಟ್ಟಿಕೊಂಡು ಬಂಡ ಬಡ್ಡಿಯ ಮಗನೇ, ನೀನು ನಿನ್ನ ಕಾಳಿಂಗನ ಸೇರಿ ನಮ್ಮ ಅಣ್ಣನ ಅಧಿಕಾರ ಕಿತ್ತಿಕೊಂಡರಿ. ಅದರ ಸಲುವಾಗಿ ನಿಮ್ಮ ಆಸ್ತಿಯನ್ನು ಎತ್ತಿ ಒಡೆದು ಹೋಗಿ ಅಂತರ ನಿಮ್ಮ ಬೀದಿ ಬಿಕರಾಂಗ ಮಾಡಿ ಈ ಭೂಲೋಕದಿಂದ ಯಮಲೋಕಕ್ಕೆ ಕಳಿಸಲಿದ್ದಾರೆ. ನಾಟಕ ಅಂತ್ಯ ಆಡಲಿದ್ದರೆ ಶರತ್ರಾಜನಲ್ಲ. ಪ್ರತಾಪ್ ಗೌಡ,
ನಿನ್ ಜೊತೆ ಸೇರಿ ಅನ್ಯಾಯ ಮಾಡಿದ ಅಶೋಕ್ನನ್ನ ಈಗಾಗಲೇ ಕತ್ತರಿಸಿದ್ದಾಯ್ತು. ನಿನಗೆಲ್ಲದಕ್ಕೂ ಸಹಕಾರ ಮಾಡಿದ ಗಡಿಬಿಡಿನೂ ಕೊಂದಾಯ್ತು. ಇನ್ನು ಶರತ್ ಮತ್ತು ಪ್ರತಾಪ್ ಕವಿ ಬರೆದ ಈ ಕೃತಿಗೆ ಈ ಮೂಲಕ ನಾಂದಿಯಾಗಲೇಬೇಕು, ನಿಮ್ಮ ಬಲಿಯಾಗಲೇಬೇಕು. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಿವ ಶಂಭೋ. ಇಲ್ಲಿಯವರೆಗೂ ಈ ಒಂದು ಸುಂದರವಾಗಿರ್ತಕ್ಕಂಥ ಸಾಮಾಜಿಕ ನಾಟಕವನ್ನು ನೋಡಿದಂತಹ ಎಲ್ಲರಿಗೂ ಅನಂತ ವಂದನೆಗಳು. ಈ ಯುವಶಕ್ತಿ, ಈ ಯುವ ಸಂಘ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಆ ತಾಯಿ ಜಗಜ್ಜನನಿ ದುರ್ಗಾ ಮಾತೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿಗೆ ಎಲ್ಲರೂ ನಮ್ಮನ್ನು ಆಶೀರ್ವದಿಸಿ ಈ ಕಥೆಯನ್ನು ಮುಗಿಸ್ತಾ ಇದ್ದೇವೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಭಯಹರ ಭಯಹರ ಕರುಣ ಸಾಗರ, ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. बोलो भारत माता की, बोलो भारत माता की, वंदे वंदे